ದ ಮೋಸ್ಟ್ ಅವೇಟೆಡ್ ಟೀಸರ್ ಟಾಕ್ಸಿಕ್ ಮೂವಿ ಟೀಸರ್ ಇವತ್ತು ರಿಲೀಸ್ ಆಯ್ತು. ಆಲ್ರೆಡಿ 2 ಟೀಸರ್ ಬಿಟ್ಟಿದ್ದಾರೆ. ಅದರಲ್ಲಿ ಜಸ್ಟ್ ಕ್ಯಾರೆಕ್ಟರ್ ಗ್ಲಿಮ್ಸ್ ಇತ್ತು. ಸೊ ಇವತ್ತಿನ ಟೀಸರ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ನಮ್ಗಂತೂ ಒಂದು ಸರ್ಪ್ರೈಸ್ ಮಾತ್ರ ಸಿಕ್ತು. ಲಾಸ್ಟ್ ಒಂದು 30 ಸೆಕೆಂಡ್ಸ್ ಯಾರಪ್ಪ ಇದು ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಗೊತ್ತಾಗತ್ತದ ಯಶ್ ಅಂತ. ವಾಟ್ ಅ ಟ್ರಾನ್ಸ್ಫಾರ್ಮೇಶನ್. ಅದನ್ನ ಲಾಸ್ಟ್ 30 ಸೆಕೆಂಡ್ ನೋಡಕ್ಕೇನೆ ಆಲ್ಮೋಸ್ಟ್ 2-3 ಸಲ ಟೀಸರ್ನ ನೋಡಿದ್ದಾಯ್ತು. ಟೈಟಲ್ ಹೇಳೋ ಪ್ರಕಾರನೇ ಇದರಲ್ಲಿ ತುಂಬಾ ಲೇಯರ್ಸ್ ಇರುತ್ತೆ. ಈ ವರ್ಲ್ಡ್ ಹೇಗಿರುತ್ತೆ, ಇದರಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಇರ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇದರಲ್ಲಿ ಏನೂ ಬಿಟ್ಕೊಟ್ಟಿಲ್ಲ. ಟೀಸರ್ನ ನೋಡಿದಾಗ ನಮ್ಗೆ ಗೊತ್ತಾಗೋದು ರಾಯ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗೂ ಯಂಗ್ಸ್ಟರ್ ಯಶ್ನ ತೋರಿಸಿದ್ದಾರೆ. ಅದು ಯಾರು ಅಂತ ಗೊತ್ತಾಗಿಲ್ಲ. ಅದು ಯಂಗ್ ರಾಯನ ಮಗನೋ ಅದರ್ ಡೀಟೇಲ್ಸ್ ಇನ್ನೂ ಗೊತ್ತಾಗಬೇಕು. ಹಾಗೇನೆ ಇದರಲ್ಲಿ ಸುಮಾರು ಕ್ಯಾರೆಕ್ಟರ್ಸ್ಗಳಿವೆ, ಬಟ್ ಅದ್ರ ಬಗ್ಗೆ ಒಂಚೂರು ಸುಳಿವು ಸಿಕ್ಕಿಲ್ಲ. ಸೊ ನನ್ನ ಪ್ರಕಾರ ಈ ಟೀಸರ್ ಇನ್ನೂ ಜಸ್ಟ್ ಗ್ಲಿಮ್ಸ್. ಇದೊಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಷ್ಟೇ. ಇನ್ನು ಟ್ರೈಲರ್ ಅಲ್ಲಿ ತುಂಬಾ ಡಿಸ್ಕ್ಲೋಸ್ ಮಾಡೋದಿದೆ. KGF ಅಲ್ಲಾದ್ರೆ ನಮ್ಗೆ ಗೊತ್ತಿತ್ತು ಇದು ಕೋಲಾರ್ ಗೋಲ್ಡ್ ಮೈನ್ಸ್, ಚಿನ್ನಕ್ಕೋಸ್ಕರ ಫೈಟ್ ನಡೀತಾ ಇದೆ, ಪವರ್ ಹಂಗ್ರಿ ಅಂತ. ಬಟ್ ಇಲ್ಲಿ ಟಾಕ್ಸಿಕ್ ಅಲ್ಲಿ ಏನಪ್ಪ ಇದು ಕಾನ್ಫ್ಲಿಕ್ಟ್, ರಾಯ ಏನಕ್ಕೋಸ್ಕರ ಹೋರಾಟ ಮಾಡ್ತಾನೆ, ಯಾವುದಕ್ಕೋಸ್ಕರ ಪವರ್ ಸ್ಟ್ರಗಲ್, ಯಾವುದು ಎಮೋಷನಲ್ ಕನೆಕ್ಟ್, ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ವೆಶನ್ಸ್ ಇದೆ. ಆದ್ರೆ ಈ ಟೀಸರ್ ಅಲ್ಲಿ ನಮ್ಗಂತೂ ಆನ್ಸರ್ ಸಿಕ್ಕಿಲ್ಲ. ಬಟ್ ಟೀಸರ್ ನೋಡಿದಾಗ ದ ಮೇಕಿಂಗ್, ಸಿನಿಮ್ಯಾಟೋಗ್ರಫಿ ಕ್ವಾಲಿಟಿ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಇದೆ. ಇದು ಜಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಪ್ಯಾನ್ ವರ್ಲ್ಡ್ ಮೂವಿ ಅಂದಾಗ ಕ್ವಾಲಿಟಿ ಆ ಲೆವೆಲ್ ಇರಲೇಬೇಕು. ಅದ್ರಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ಈ ಟೀಸರ್ ಶುರುವಾದಾಗ ನಮಗೆ ಕಾಣಿಸುವಂಥದ್ದು ಸರ್ಕಸ್ಸು, ಅದರೊಳಗಡೆ ವಿಲನ್ಗಳಿರ್ತಾರೆ, ಫೈಟ್ಸ್ ಇರುತ್ತೆ, ಒಂಥರ ಬ್ರೂಟಲ್ ವೈಲೆನ್ಸ್. ಯಾಕಂದ್ರೆ ಇದು ಆಲ್ರೆಡಿ ಗ್ಯಾಂಗ್ಸ್ಟರ್ ಡ್ರಾಮಾ. ಆ ವೈಲೆನ್ಸ್ ಅನ್ನೋದು ಎಕ್ಸ್ಪೆಕ್ಟೆಡ್. ಲಾಸ್ಟ್ 30 ಸೆಕೆಂಡ್ಸ್ ಮಾತ್ರ ಎಲ್ರಿಗೂ ಇದೊಂದು ಸರ್ಪ್ರೈಸ್. ನಾವು ಯಶ್ನ ಆ ಲುಕ್ಕಲ್ಲಿ ನೋಡಿ ಆಲ್ಮೋಸ್ಟ್ 10 ವರ್ಷನೇ ಹೋಗಿತ್ತು. ವಿತೌಟ್ ಬಿಯರ್ಡ್ ಕ್ಲೀನ್ ಲುಕ್ ಅವರು ಲಾಸ್ಟ್ ಮಾಡಿದ್ದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ. ಬಟ್ ಅದೇ ಲುಕ್, ಆ ಕ್ಲೀನ್ ಲುಕ್, ಆ ಯಂಗ್ಸ್ಟರ್ ಆಗಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ವಿತೌಟ್ ಬಿಯರ್ಡ್, ಅದೊಂಥರ ಟೋಟಲ್ ಸರ್ಪ್ರೈಸ್ ಪ್ಯಾಕೇಜು. ನಮಗೆ ಗೊತ್ತಿರೋ ಹಾಗೆ ಈ ಟೀಸರ್ ಅಲ್ಲಿ ಇನ್ನೂ ಏನು ಬಿಟ್ಕೊಟ್ಟಿಲ್ಲ. ಇದರದ ಡೀಟೇಲ್ಸ್ ಇನ್ನೂ ತುಂಬಾನೇ ಇದೆ. ಅವರು ಮೊದಲೇ ಹೇಳಿರೋ ಹಾಗೆ ಟಾಕ್ಸಿಕ್ ಮೂವಿಲಿ ತುಂಬಾ ಲೇಯರ್ಸ್ ಇರುತ್ತೆ. ಇದ್ರ ಡೀಟೇಲ್ಸ್ ಗೊತ್ತಾಗಬೇಕು ಅಂದ್ರೆ ನಾವು ಟ್ರೇಲರ್ಗೆ ವೆಯ್ಟ್ ಮಾಡಬೇಕು, ಅಥವಾ ನಾವು 19th ಮಾರ್ಚ್ ಆ ಮೂವಿ ಥಿಯೇಟರ್ಲೇ ಹೋಗಿ ನೋಡಬೇಕು. ಏನೇ ಆಗಲಿ, ಇದು ಕನ್ನಡದ ಸಿನಿಮಾ ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ಸೌಂಡ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಟಾಕ್ಸಿಕ್.